ಅವಿಯೋ ಡಾರ್ಲಿಂಗ್ಸ್ ನಾನು ನಿಮ್ಮ ಸ್ನೇಹಜೀವಿ ಗಿರೀಶ್ ಮಾತಾಡ್ತಾ ಇದ್ದೀನಿ. ಇವತ್ತು ಭಾರತ ದೇಶ ಈ ಇರಾನ್ನಲ್ಲಿ ಸುಪ್ರೀಂ ಲೀಡರ್ ಖಮನೆ ಸತ್ತಿದ್ದಕ್ಕೆ ಕಂಡೋಲೆನ್ಸ್ ಮೆಸೇಜನ್ನು ಕಳಿಸಿಲ್ಲ ಅನ್ನೋದು ಈ ನಮ್ಮ ಭಾರತದಲ್ಲಿ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ. ಸರಿ, ಭಾರತ ಬಿಟ್ಕೊಡೋಣ. ಈ ಪ್ರಪಂಚಾದ್ಯಂತ ಯಾವ್ಯಾವ ದೇಶಗಳು ಏನೇನು ಮಾಡ್ತದೆ ಅಂತ ನಾವು ತಿಳ್ಕೊಳ್ಳೋದಾದ್ರೆ, ಈ ಅಮೆರಿಕ ಆಗಲಿ, ಇಸ್ರೇಲ್ ಆಗಲಿ, ಜಪಾನ್, ಜರ್ಮನಿ, ಸೌದಿ ಅರೇಬಿಯಾ, ಈಗ ಸುಮಾರು ದೇಶಗಳು, ಕೆಲವು ದೇಶಗಳು ಸೆಲೆಬ್ರೇಟ್ ಮಾಡ್ತಾ ಇದೆ, ಕೆಲವು ದೇಶಗಳು ಸುಮ್ಮನೆ ಇದ್ದಾರೆ. ಆಮೇಲೆ ಇನ್ನು ಮಿಡಲ್ ಈಸ್ಟ್ ದೇಶದಲ್ಲಂತೂ ಇರಾನೇ ಅವ್ರ ಮೇಲೆ ಅಟ್ಯಾಕ್ ಮಾಡಿದೆ. ಹಾಗೆ ಈ G7 ಕಂಟ್ರೀಸ್ಗಳೇನಿದೆಯಲ್ಲ, ಒಬ್ಬ ದೇಶ ಕೂಡ ಅವರ ಶೋಕ ವ್ಯಕ್ತಪಡಿಸಿಲ್ಲ. ಅಂದರೆ ಸುಮಾರು 57 ಕಂಟ್ರಿ IOC ಕಂಟ್ರೀಸ್ಗಳಿದೆ. ಆ IOC ಕಂಟ್ರೀಸ್ಗಳು ಯಾವುದು ಕೂಡ, ಆಲ್ಮೋಸ್ಟ್ ಯಾವ ಕಂಟ್ರೀಸು ಕೂಡ ತಮ್ಮ ಶೋಕ ವ್ಯಕ್ತಪಡಿಸಿಲ್ಲ. ಒಂದು 10 ದೇಶಗಳು ಮಾತ್ರನೇ ಶೋಕ ವ್ಯಕ್ತಪಡಿಸ್ತಾರೆ. ಆ ದೇಶಗಳು ಯಾವುವು? ರಷ್ಯಾ, ಚೈನಾ, ಪಾಕಿಸ್ತಾನ್, ಮಲೇಷಿಯಾ, ಈ ಥರ ದೇಶಗಳು. ಯಾಕೆಂದರೆ ಇವ್ರಿಗೆಲ್ಲ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಇದೆ ಇರಾನ್ ಜೊತೆಗೆ, ಆರ್ಮಿ ಅಲಯನ್ಸ್ ಇದೆ ಅವ್ರ ಜೊತೆಗೆ. ಹಾಗಾಗಿ ಅವ್ರ ಕಂಡೋಲೆನ್ಸ್ನ ಅಥವಾ ಶೋಕನ ವ್ಯಕ್ತಪಡಿಸ್ತಾರೆ. ಸರಿ, ಇನ್ನೊಂದು ಪ್ರಶ್ನೆ. ಈ ಸತ್ತೋಗಿರೋಂಥ ವ್ಯಕ್ತಿ ಖಮನೆ ಇದ್ದಾನಲ್ಲ, ಅವನು ನಮ್ಮ ಭಾರತಕ್ಕೆ ಒಳಿತಿನ ಬಯಸ್ತಾ ಇದ್ನ ಅನ್ನೋದನ್ನ ನಾವು ಕೇಳೋದಾದ್ರೆ, 2017ರಲ್ಲಿ ಕಾಶ್ಮೀರ್ ವಿಷಯ ಆಗಲಿ, 2019ರಲ್ಲಿ 370 ಆರ್ಟಿಕಲ್ ವಿಷಯ ಆಗಲಿ, ತುಂಬ ತೀವ್ರವಾಗಿ ಅವನು ಖಂಡಿಸಿದ್ದಾನೆ, ವಿರೋಧ ಮಾಡಿದ್ದಾನೆ ಆ ವಿಷಯದಲ್ಲಿ. ಹಾಗೆ ನೀವು 2020ರಲ್ಲಿ ಡೆಲ್ಲಿ ರಿಯೋಟ್ಸ್ ಆದಾಗ ಹಿಂದೂಗಳು ಟೆರರಿಸ್ಟ್ ಅಂತ ಹೇಳಿದ್ದಾನೆ. ಹಾಗೆ ಇಂಡಿಯನ್ ಮುಸ್ಲಿಮ್ಸ್ ಆರ್ ಇನ್ ಡೇಂಜರಸ್ ಅಂತ ಹೇಳ್ಬಿಟ್ಟು ಹ್ಯಾಶ್ಟ್ಯಾಗ್ನ ಕ್ರಿಯೇಟ್ ಮಾಡಿ ಘೋಷಣೆ ಮಾಡ್ತಾನೆ. ಹಾಗೆ 2024ರಲ್ಲಿ 2024ರಲ್ಲಿ ಕೂಡ ಗಾಜಾ ಕಾನ್ಫ್ಲಿಕ್ಟ್ ಆದಾಗ ನಮ್ಮ ಭಾರತದ ಹೆಸರನ್ನ ಸೇರಿಸ್ತಾನೆ. ಅದೆಲ್ಲ ಬಿಟ್ಬಿಡಿ, ಇವತ್ತು ಅವನು ಸತ್ತಿದ್ದ ದಿನಾನೇ ಆಲ್ಮೋಸ್ಟ್ ಎಲ್ಲ ಮಿಡಲ್ ಈಸ್ಟ್ ಕಂಟ್ರಿ ಮೇಲೆ ಇರಾನ್ ಅವರು ಮಿಸೈಲ್ ದಾಳಿ ನಡೆಸ್ತಿದ್ದಾರೆ. ಅಲ್ಲಿ ಇರೋರೆಲ್ಲ ಯಾರು? ಮಿಡಲ್ ಈಸ್ಟ್ ಕಂಟ್ರೀಸಲ್ಲಿ ಆಲ್ಮೋಸ್ಟ್ 1 ಕೋಟಿ ಜನ ಭಾರತೀಯರಿದ್ದಾರೆ. ಸೊ ಹೀಗೆ ಹೇಳಿ ನನಗೆ, ಈ ಸತ್ತಿರೋ ವ್ಯಕ್ತಿಗೆ ನಾವು ಶೋಕ ವ್ಯಕ್ತಪಡಿಸ್ಬೇಕಾ ಬೇಡವಾ? ಆದ್ರೂ ಕೂಡ ನಮ್ಮ ಭಾರತ ಈ ಕಡೆ ಸೆಲೆಬ್ರೇಟು ಮಾಡಿಲ್ಲ, ಈ ಕಡೆ ಶೋಕನೂ ವ್ಯಕ್ತಪಡಿಸಿಲ್ಲ. ಇದನ್ನೇ ಹೇಳೋದು ಸ್ಟ್ರಾಟಜಿಕ್ ಡಿಪ್ಲೊಮಸಿ ಅಂತ ಹೇಳಿ. ಹಾಗೆ ಇನ್ನೊಂದೇನೆಂದರೆ, ಈ UPA ಗೌರ್ಮೆಂಟ್ ಇದೆಯಲ್ಲ, ಇವರೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ, ಈ ಒಂದು ವಿಷಯನ ತಗೊಂಡು ಭಾರತದಲ್ಲಿ ಒಂದು ಪ್ರವೋಕ್ ಮಾಡುವಂಥ ಕೆಲಸಗಳನ್ನ ಮಾಡ್ತಿದ್ದಾರೆ. ನಾನು ಅವ್ರಿಗೆ ಕೇಳ್ತೀನಿ, ಇದೇ 2005, 2006, 2009ರಲ್ಲಿ IAEA ಅಲ್ಲಿ ಇವ್ರೇನು ಮಾಡ್ತಾರೆ, ಇರಾನ್ಗೆ ಆಪೋಸಿಟ್ ಆಗಿ ವೋಟ್ ಮಾಡ್ತಾರೆ, ಅಗೇನ್ಸ್ಟ್ ವೋಟ್ ಮಾಡ್ತಾರೆ. ಅದೇ ನಿಮಗೆ ನ್ಯೂಕ್ಲಿಯರ್ ಡೀಲ್ಸ್ ಅಂತ ಬಂದಾಗ ಅಗೇನ್ಸ್ಟ್ ವೋಟ್ ಮಾಡ್ತೀರಾ, ನರೇಟಿವ್ ಬೇಕು ಅಂತ ಬಂದಾಗ ನೀವು ಸಿಂಪತಿ ತೋರಿಸ್ತೀರಾ. ಇದರಲ್ಲೇ ಗೊತ್ತಾಗುತ್ತಲ್ವಾ ಇವರು ಎಷ್ಟು ಡರ್ಟಿ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ಅಂತ. ಆದರೆ ನಾನು ಹೇಳೋದಿಷ್ಟೇ, ಒಂದು ದೇಶನ ನಡೆಸಬೇಕು, ಒಂದು ದೇಶನ ಬೆಳೆಸಬೇಕು ಅಂದರೆ ಡಿಪ್ಲೊಮ್ಯಾಟಿಕ್ ಸ್ಟ್ರಾಟಜಿ ಇರಬೇಕು. ಆ ಸ್ಟ್ರಾಟಜಿ ನಮ್ಮ ಮೋದಿಜಿಯವರು ಚೆನ್ನಾಗೇ ಮಾಡ್ತಿದ್ದಾರೆ, ನಮ್ಮ ದೇಶನ ಚೆನ್ನಾಗೇ ನಡೆಸ್ತಿದ್ದಾರೆ ಅನ್ನೋದು ನನ್ನ ತಿಳುವಳಿಕೆ ಆಗಿರುತ್ತೆ. ಹಾಗೆ ಈ ನನ್ನ ವಿಡಿಯೋಗಳನ್ನ ಮಾಡೋದು ನಿಮ್ಮ ತಿಳುವಳಿಕೆಗೋಸ್ಕರ ಅಷ್ಟೇ ಹೊರತು ಯಾರಿಗೂ ಪ್ರವೋಕ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿರಲ್ಲ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.